ಬೇಬಿ ಎತ್ತಿಟ್ಕೊಂಡ ಟೈಮ್ ಆಯಿತು ನೋಡಿ. ಎಲ್ಲಿ 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 ಈ ಸೀರೆ ಐ ಥಿಂಕ್ ನೆನಪಿದೆ ತಾನೆ ಬೇಬಿ? ಎಲ್ಲಿ? ಹಾಂ, ಈ ಕಡೆ ಬಾ. ಕಾಣಿಸಿಲ್ಲ. ಲಾಸ್ಟ್ ಅಪ್ಲೋಡ್ ಮಾಡಿದ್ದಲ್ಲ ವಿಡಿಯೋ, ಅಂದರೆ ಸೀರೆ ಪರ್ಚೇಸ್ ಮಾಡಿದ ವಿಡಿಯೋದಲ್ಲಿ ಈ ಸೀರೆ ಏನಕ್ಕೆ ತುಂಬ ಸ್ಪೆಷಲ್ ಡೇಗೋಸ್ಕರನೇ ತಗೊಂಡಿರೋದು ಅಂತ ನಾನು ಹೇಳಿದ್ದೆ. ಆದರೆ ಏನಕ್ಕೆ ಅಂತ ನಾನು ಹೇಳಿರಲಿಲ್ಲ. ನೀನು ಬಾಯಾರೆ ಹೇಳ್ಬಿಡು. ನನ್ನ ಮಗಳು ಹೇಳದೆ, ನಿನ್ನ ಮಗಳೇ ಇನ್ನೇನು. ನನ್ನ ಮಗಳು ಗೊಂಬೆ ಫೇಸ್ ರಿವೀಲ್ಗೆ ಇದು ಇವಳು ಹುಡ್ಕೊಳಕ್ಕೆ ಏನ್ ಗೊತ್ತ, ಗೊಂಬೆದು ಫೇಸ್ ರಿವೀಲ್. ಆದ್ರೆ ಇವಳು ಹೊಸ ಸೀರೆ ಬೇಕಂತ. ಅವಾಗ ಇವನು ಹೊಸದು ಶರ್ಟ್ ಹಾಕೊಂಡಿರ್ತಾನೆ, ಹೊಸ ಪಂಚೆ ಹಾಕೊಂಡಿರ್ತಾನೆ. ಸೊ ಅದಕ್ಕೆ ಮ್ಯಾಚಿಂಗಿಗೆ ನನ್ನ ಮಗಳು ಮ್ಯಾಚಿಂಗಿಗೆ ತಗೋಬೇಕಿತ್ತು. ಬಟ್ ನನ್ನ ಮ್ಯಾಚಿಂಗಿಗೆ ಇವನು ನನ್ನ ಮಗಳು ಇಬ್ರು ತಗೊಂತೀವಿ. ಆಕ್ಚುಲಿ ಫೇಸ್ ರಿವೀಲ್ ಎಲ್ಲಿ ಅಂತ ಈ ವಿಡಿಯೋದಲ್ಲಿ ಸತ್ಯವಾಗ್ಲೂ ಹೇಳಲ್ಲ. ಸದ್ಯದಲ್ಲೇ ಒಟ್ಲಲ್ಲಿ ಫೇಸ್ ರಿವೀಲ್ ಸದ್ಯದಲ್ಲೇ, ಫೇಸ್ ರಿವೀಲ್ ಒಟ್ಟಲ್ಲಿ ಸದ್ಯದಲ್ಲೇನೆ. ಆ ಫೇಸ್ ರಿವೀಲ್ ಮಾಡೋಕ್ಕೋಸ್ಕರನೇ ಈ ಸೀರೆ ತಗೊಂಡಿರೋದು. ರೆಡ್ ಕಲರ್ ಸೀರೆನೇ ಹಾಕಬೇಕು ಅಂತ ಇವಳ್ದು ಕಂಡೀಷನ್. ಹಾಗಾಗಿ ಆ ಸೀರೆ ತಗೊಂಡಿರೋದು. ಸೊ ಇವಾಗ ಈ ಸೀರೆಗೆ ಮ್ಯಾಚ್ ಆಗೋಂಥದ್ದು ಫಸ್ಟ್ ಸೀರೆ ನೀನು ಬ್ಲೌಸ್ ಹೊಲಿಯಕ್ಕೆ ಕೊಡೋದು. ಯಾಕಂದ್ರೆ ಜಾಸ್ತಿ ದಿನ ಇಲ್ಲ, ತುಂಬಾ ಕಡಿಮೆ ದಿನದಲ್ಲಿ ಫಸ್ಟ್ ಈ ಸೀರೆ ಬ್ಲೌಸ್ನ ಹೊಲಿಯಕ್ಕೆ ಕೊಡೋಣ. ಆಮೇಲೆ ಅದ್ರಲ್ಲಿ ಪೀಸ್ನ ಕಟ್ ಮಾಡೋಣ. ಆ ಪೀಸ್ನ ತಗೊಂಡೋಗಿ ನನಗೆ ಗೊಂಬೆಗೆ ಮ್ಯಾಚಿಂಗ್ ಹುಡ್ಕೋಣ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನನ್ನ ಮಗಳ ಫೇಸ್ ರಿವೀಲ್ಗೆ ಬಟ್ಟೆ ಸೆಲೆಕ್ಷನ್. ಬೈಲಿ ಬೈಲಿ ಎಲ್ಲ ಹೇಳಿದೆ, ಓಪನಿಂಗ್ ಹೇಳಿ ಮರ್ತೋಗ್ಬಿಡ್ತಾ? ಓ ಸಾರಿ ಮತ್ತೆ ಅವಾಗ ನೆನ್ಪು ಮಾಡ್ಬೇಕಾನೆ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಇವಾಗ ಟೈಲರ್ ಶಾಪಿಗೆ ಹೋಗ್ತಾ ಇದ್ದೀವಿ. ನನ್ನೊಂದು ಸ್ವಲ್ಪ ಸ್ಯಾರಿ ಫಸ್ಟ್ ಸ್ಟಿಚಿಂಗ್ ಕೊಟ್ಬಿಡೋಣ ಅಂತ. ಇವಾಗ ನೋಡಿ ನನ್ನ ಮಗಳು ಫೇಸ್ ಎಲ್ಲಿ ರಿವೀಲ್ ಮಾಡ್ತಿದ್ದೀವಿ ಮತ್ತು ಯಾವತ್ತು ರಿವೀಲ್ ಮಾಡ್ತಿದ್ದೀವಿ ಅಂತ ಹೇಳ್ತೀನಿ ನೋಡಿ. ನನ್ನ ಮಗಳು ಫೇಸ್ ಹೇಳು ಅದನ್ನ ಎಡಿಟ್ ಮಾಡಿ ಹಾಕಕ್ಕೆ ನಂಗೆ ಗೊತ್ತಿಲ್ವಾ? ಯಾಕೆ ನಾನು ಹೇಳ್ಬಾರ್ದ? ನೀನೇ ಹೇಳ್ಬೇಕಾ? ನಾನು ಹೇಳೋದಲ್ಲ, ನೀನು ಹೇಳೋಣ. ಹೇಳೋದು ಒಂದು ಟೈಮ್ ಬೇಕಲ್ಲ, ಹೇಳೋಣ ಅವಾಗ. ನೀನು ಒಳ್ಳೆ ಚೆನ್ನಾಗಿ ಹೇಳ್ದ. ಸರಿ ಬಿಡಿ. ಇವನು ಏನು ಅಂತ ಅಂದರೆ ಮತ್ತೆ ನಾವು ಇವಾಗ ಅವಾಗ ಮಾಡ್ತೀವಿ ಅಂತ ಹೇಳಿ ಮತ್ತೆ ಮುಂದೆ ಹೋಗೋದೆಲ್ಲ ಬೇಡ. ಹತ್ರದಲ್ಲಿ ಇದ್ದ ತಕ್ಷಣ ಹೇಳ್ಬಿಡೋಣ, ಆಮೇಲೆ ರಿವೀಲ್ ಮಾಡೋಣ ಅಂತ ಒಂದು ತಲೆಯಲ್ಲಿದೆ. ಹೌದು, ಅಷ್ಟೇ. ಹಂಗಾಗಿ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಮ್ಮ ಫಾಲೋವರ್ಸ್, ನಮ್ಮ ಸಬ್ಸ್ಕ್ರೈಬರ್ಸಿಗೆ ಆ್ಯಕ್ಚುಲಿ ಸಾರಿನೂ ಹೇಳ್ಬೇಕು, ಥ್ಯಾಂಕ್ಸು ಹೇಳ್ಬೇಕು. ಯಾಕೆಂದರೆ ವೆಯ್ಟ್ ಮಾಡಿದ್ದಾರೆ ಅವರು ನಮಗೋಸ್ಕರನೇ ಮಾಡಿ ಅಂತ. ಹೌದು, ನಾವು ಇವಾಗ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಪಾಪ ಅದ್ರಲ್ಲಿ ಎಲ್ಲ ಕೇಳ್ತಿರ್ತಾರೆ, ನಿಮ್ಮ ಮಗಳು ಫೇಸ್ ರಿವೀಲ್ ಮಾಡಿ, ನಿಮ್ಮ ಮಗಳು ಫೇಸ್ ರಿವೀಲ್ ಮಾಡಿ ಅಂತ ಕೇಳ್ತಿರ್ತಾರೆ. ಹೌದು. ಸೊ ತುಂಬ ಅಂದರೆ ಬೈದಲ್ಲ ಪ್ರೀತಿಯಿಂದ ತುಂಬ ಜನ ಕೇಳಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂತ ಜನ ಬೈದು ಇದ್ದಾರೆ. ಹಂಗಂತ ಏನು ಬೈಯೋದಂದ್ರೆ ಏನು ಅಂದರೆ ಅವರು ಆ ಪ್ರೀತಿಯಿಂದನೇ ಬೈಯೋದು, ತೋರ್ಸೋಕ್ಕೆ. ನಿಮಗೆ ನಾವೇನು ಇಷ್ಟಪಡಲ್ವ ನಿಮ್ಮನ್ನ, ಆ ಥರ ಬೈತಾರೆ. ಅದೇ ಎಷ್ಟೋ ವಿಚಾರವಾಗಿ ನನಗೂ ಅದು ಬೇಜಾರಿದೆ. ಆ್ಯಕ್ಚುಲಿ ಬೇಗನೆ ತೋರಿಸ್ಬೇಕಿತ್ತು ಅಂತ. ಬಟ್ ಅದೇ ಹೇಳಿದ್ನಲ್ಲ, ಟೈಮು, ಸಮಯ, ಸಂದರ್ಭ, ದೊಡ್ಡವ್ರ ಮಾತು, ಅವರಿಗೆಲ್ಲ ಮರ್ಯಾದೆ ಕೊಟ್ಟು ಒಂದು ಟೈಮ್ ತಗೊಂಡು ನಾನು ಫೇಸ್ ರಿವೀಲ್ ಮಾಡ್ತಾ ಇರೋದು. ಆಲ್ರೆಡಿ ಯಾವತ್ತು ಫೇಸ್ ರಿವೀಲ್ ಮಾಡೋದು ಅನ್ನೋದು ಫಿಕ್ಸ್ ಆಗಿದೆ. ಬಟ್ ನಿಮಗೆ ಹೇಳ್ತೀನಿ, ಏನೊಂದು ನಾನು ಈ ದಿನ ರಿವೀಲ್ ಮಾಡ್ತೀನಿ ಅಂತ ಹೇಳಲ್ಲ. ನಾಳೆ ಫೇಸ್ ರಿವೀಲ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಹಿಂದಿನ ದಿನವೇ ನಾನು ಹೇಳ್ಬಿಡ್ತೀನಿ, ನಾಳೆ ಅಪ್ಲೋಡ್ ಆಗುತ್ತೆ, ಫೇಸ್ ರಿವೀಲ್ ಆಗುತ್ತೆ ನೋಡಿ ಅಂತ ಹೇಳ್ಬಿಡ್ತೀನಿ ನಾನು. ಓಕೆ, ಬೇಗ ಹೋಗಿ ಒಟ್ಟಲ್ಲಿ ಬೇಬಿ ಇದರದ್ದು ತಂಬ್ಲೈನು ನನ್ನ ಮಗಳ ಫೇಸ್ ರಿವೀಲ್ಗೆ ಶಾಪಿಂಗ್. ಎಲ್ಲ ಬಂತು. ನಿಲ್ಸ್ಬೇಕು. ಓ ಇಲ್ಲೇ ಅಲ್ವನೇ? ಅಯ್ಯೋ ಸರಿ ಸರಿ. ಪ್ಯಾಂಟ್ ಯಾವಾಗ ಸಿಗತ್ತಲ್ಲ ಮರೆಯ. ಬೇಗ ಹೊಲಿಸಿ ಅಳತೆ ಎಲ್ಲ ಕೊಡ್ಬಾ. ಇಲ್ಲಿ ಇವಾಗ ಹೇಳ್ತೀನಿ ತಳಿ. ಇವಾಗ ಬ್ಲೌಸ್ ಹೊಲಿಯೋಕ್ಕೆ ಕೊಡ್ತಾಳೆ. ಹಂಗೆ ಸ್ವಲ್ಪ ಸೀರೆನ ಕಟ್ ಮಾಡ್ಕೊ ಬರ್ತಾಳೆ ಒಂದು ಇಷ್ಟು ಪೀಸು. ಏನಕ್ಕೆ ಅಂದರೆ ಅದೇ ಸೇಮ್ ಟು ಸೇಮ್ ಕಲರ್ಗೆ ನನ್ನ ಮಗಳಿಗೂ ಒಂದು ಬಟ್ಟೆ ಹೊಲಿಸ್ಬೇಕು, ಮತ್ತು ನಾನುವೇ ಶರ್ಟ್ ಪೀಸ್ ತಗೋಬೇಕಲ್ಲ. ಸೊ ಫಸ್ಟ್ ಈಗ ಪೀಸ್ನ ಕಟ್ ಮಾಡ್ಕೊ ಬರ್ತಾಳೆ. ನೋಡಿ ಇಲ್ಲಿ ಕಟ್ ಮಾಡಿಸ್ಕೊಂಡಿದ್ದೀನಿ ಬೇಬಿ. ನೋಡು, ನೀನು ಹೇಳ್ದಂಗೆ ಕಟ್ ಮಾಡ್ತಿದ್ದೀನಿ. ಸಾಕಷ್ಟುದಾ? ಇವೆಲ್ಲ ಹೋಗಿ ಬಾಡ್ರಾಗೆ ಕಟ್ ಮಾಡಿಸಿ ಸಾಕಿತ್ತಲ್ಲ. ಅದು ಎಡ್ಜಲ್ಲಿ ಕಟ್ ಮಾಡೋದವರು. ಎಲ್ಲಿಗೆ? ಯಾವುದೋ ಪಾರ್ಸಲ್ ಬಂದೈತೆ ಮನೆಗ. ಸರಿ, ನಮ್ಮ ಮನೆ ಹತ್ರ ಯಾವುದೋ ಪಾರ್ಸಲ್ ಬಂದಿದೆ ಅಂತೆ, ತಗೊಂಡು ಮಾರ್ಕೆಟಿಗೆ ಹೋಗ್ಬಿಡೋಣ. ಆಂಟಿ ನಮಗೋಸ್ಕರನೇ ಕಾಯ್ತಿದ್ರು ಅನ್ಸುತ್ತೆ. ನೋಡಿ ಇಲ್ಲಿ ಬಾಗ್ಲು ಹಾಕೊಂಡು ಹೋಯ್ತವ್ರು ಆಂಟಿ. ನೋಡಿ ಅವೆಲ್ಲ ಫೋನ್ ಮಾಡಿದ್ರು. ಯಾಕೆ ಇನ್ನೊಂದು ಏನು ಅಂತಂದರೆ, ಇವಾಗ ನನ್ನ ಹೆಂಡತಿ ಬ್ಲೌಸ್ ಅಳತೆ ಕೊಟ್ಟಿರೋದು ಒಂದು. ಅದಾದ ಮೇಲೆ
ಇನ್ನೊಂದೇನು ನಡಿ ನಡಿ. ನಾನು ಇವಾಗ ನನಗೆ ಶರ್ಟು ಮತ್ತು ಪಂಚೆ, ನನ್ನ ಮಗಳಿಗೆ ಏನು ಹೇಳಿದ್ರೆ ಫ್ರಾಕ ಏನದು ಅದೇ ಫ್ರಾಕ್ ಥರ ಹೊಲ್ಸೋಣ ಫ್ರಾಕ್ ಥರ ಅನ್ಕೊಂಡಿದ್ದೀನಿ. ಹೊಲ್ಸೋದು. ಸೊ ಅದೆಲ್ಲ ಬಟ್ಟೆ ಪೀಸೆಲ್ಲ ತಗೊಂಡಾದ್ಮೇಲೆ ಎಲ್ಲ ಹೊಲ್ದಾದ್ಮೇಲೆ ನಿಮಗೆ ತೋರಿಸ್ತೀವಿ ಯಾವ ಥರ ಬಂದಿದೆ ಅಂತ. ಹಾಂ ತಾತ ನೋಡು, ನಾವು ಯಾವಾಗ ಬಂದರೂ ನಮ್ಮ ತಾತ ಇದೇ ಕೆಲಸ ಮಾಡ್ತಿರ್ತಾರೆ. ಏನೇ ಸಿಂಚು ಏನಕ್ಕ ಸಮಾಚಾರ ಅಂತಿದೆ ಅದು ನಿಂಗೆ. ನಡಿಯ ಕಡೆ ಬೇಗ ಟೈಮ್ ಆಯ್ತು. ಗೊಂಬೆ ಇದ್ದಳ್ತಾಳೆ. ಎಷ್ಟು ಸಲ ಬಂದಿದ್ದೀವಿ ಮಾತ್ರ ಇಲ್ಲಿ, ಇವನು ಮಾತ್ರ ಇನ್ನೂ ಹುಡುಕ್ತಾನೇ ಇರ್ತಾನಪ್ಪ ಅದಾಗಿ. ಎಲ್ಲ ರೋಡು ಒಂದೇ ಥರನೇ ಕಾಣುತ್ತೆ, ಏನು ಮಾಡಲಿ. ಇಲ್ಲೇ ರೈಟ್ ಅನ್ಸತ್ತಲ್ಲ. ಹಾಂ ನೋಡು, ನಿಂಗೆ ಗೊತ್ತಿಲ್ಲ, ನಂಗೆ ಹೇಳ್ತಾಳೆ. ನಾನೇನಲ್ಲಿ ಓಡಿಸೋದು ನೀನ್ ತಾನೆ, ಕರ್ಕೊಂಬರೋದು ನೀನ್ ತಾನೆ. ಇಲ್ಲ ಬಿಡು, ಕನ್ಫರ್ಮ್. ಪಕ್ಕನಾ? ಪಕ್ಕ 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 ಅಲ್ಲೇ ಬಿಡಿ, ಮನೆಗೂ ಸಿಕ್ತು. ಆವಾಗ್ಲಿಂದ ಹುಡುಕ್ತಾ ಕೂತಿದ್ದೀವಿ. ಬಂದಿದ್ದು ಇವಾಗ, ಅವಾಗಿಂದ ಹುಡುಕ್ತಾವಳಂತ. ಅವಾಗಲೇ ಹೊರಟಿಲ್ವಾ ನಾವು? ಇವನ್ ಮಾತು ಕೇಳಕ್ಕೆ ಹೋಗ್ಬೇಡಿ. ಇವ್ನು ಹೇಳಿದ್ದೆ ಆಗಬೇಕು, ಕ್ಲೈಮ್ಯಾಕ್ಸ್ ಅವ್ನು ಹೇಳಿದ್ದೆ ಮುಗಿಬೇಕು, ಆ ಥರ ಅವನು. ಹೋಯ್ತಾವಳೆ ತಾಳಕ್ಕೆ. ಇದು ಅಂಗಡಿ ಹೆಸರೇನು ಮಹಾದೇವ ಅಂತ ಏನಿದೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಸ್ಯಾಟಿಂಗ್ ಕ್ಲಾತ್ಸ್ ಎಲ್ಲ ಸಿಗತ್ತೆ. ನೋಡೋಣ ನನ್ನ ಮಗಳಿಗೆ ಅಂದರೆ ಸೀರೆ ಅದೇ ಕಲರಲ್ಲಿ ಸಿಗತ್ತೆ, ನೋಡೋಣ. ಹುಡುಕ್ತಾವಳೆ. ಬೇರೆ ಕಡೆ ಕಡೆ ಇದ್ದಾಗಿ ಅಲ್ಲ ಸೈಡ್. ಹಾಂ, ರಿವರ್ಸಿಗೆ ಹೋಗ್ಬೇಕಂತದಲ್ವಾ? ಅವತ್ತು ಇನ್ನೊಂದು ಕಡೆ ಹೋಗಿದ್ದಲ್ಲ ನಾವು. ಹಾಂ, ಅಲ್ಲಿ ಇದೆ ಆಮೇಲೆ ತಾನೆ ನಿಂದ ಪಕ್ಕ ಇಲ್ಲಪ್ಪ ಅಲ್ಲಿ. 50 ಕಡೆ ಸ್ವಲ್ಪ ರಿಲೇಟೆಡ್ ಇತ್ತು. ಅವತ್ತು ಇನ್ನೊಂದು ಕಡೆ ಹೋಗಿತ್ತಲ್ಲ, ಎಲ್ಲೋಗಿತ್ತು ನಾವು ಹೇಳು? ಎಲ್ಲೋಗಿತ್ತು ಅವಾಗ ಈಗ ಏನಿಲ್ಲ ಅಂದ್ರೆ ಬೇಕಾದ್ರೆ ಅಲ್ಲೇ ಹೋಗಿ ತಗೋಣ. ಇನ್ನೊಂದು ಹೋಗಿತ್ತು ಅದೇ ಥರದ್ದು ನಾವು. ಅದೇ ಥರ ನಾವು ಎಲ್ಲ ಕಡೆನೂ ಹೋಗಿ ಕೊನೆಗೆ ಸಿಕ್ಕಿಲ್ಲ ಅಂತ ಲಾಸ್ಟಿಗೆ ಅಲ್ಲಿಗೆ ಹೋಗಿ ತಗೊಂಡ್ವಿ. ಹೌದು, ಇನ್ನೊಂದ್ಸಲ ನೋಡೋಣ ಬಾ. ಅಲ್ಲಿಗೆ ಹೋಗೋಣ ಬಾ ಹಾಗಾದ್ರೆ. ಇವಾಗ ಇನ್ನೊಂದು ಶಾಪಿಗೆ ಬಂದಿದ್ದೀವಿ. ನನ್ನ ಬೇಬಿ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ ನೋಡಿ. ರೆಡ್ ಕಲರ್ ಹುಡುಕ್ತಾ ಇದ್ದಾಳೆ. ಅಲ್ಲಿ ರೆಡ್ ಇದು ಅಲ್ವಾ? ಎಲ್ಲಿ ಮ್ಯಾಚ್ ಆಗುತ್ತೆ ನೋಡು. ಹಾಂ, ಮ್ಯಾಚಿಂಗ್ ಇದೆ ಇದು. ಇದು ಚೆನ್ನಾಗಿ ಕೊಡುತ್ತೆ ಅದಕ್ಕಿಂತ. ಓಕೆ, ಇಲ್ಲಿ ನೋಡಿ, ಇದು ಸೆಲೆಕ್ಟ್ ಮಾಡಿದ್ದಾಳೆ ಇವಳು. ಈ ಕಲರ್ಗೆ ಆಲ್ಮೋಸ್ಟ್ ಮ್ಯಾಚ್. ಈಗ ಇದರಲ್ಲಿ ಇವಳೀಗ ಹೊಲಿಸ್ತಾಳೆ. ಟೈಲರ್ನ ಶಾಪಿಗೆ ಕರೆಸ್ಬಿಟ್ರು. ನನ್ನ ಬೇಬಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ಯಾವ ಥರ ಹೊಲಿಸ್ಬೇಕು ಅಂತ. ಅವ್ರ ಮಗಳಿಗೆ ಡಿಸೈನ್ ಎಲ್ಲ ತೋರಿಸ್ತಾ ಇದ್ದಾಳೆ, ಈ ಡಿಸೈನಲ್ಲಿ ಬೇಕು ಅಂತ. ಎಷ್ಟು ಮೆಟೀರಿಯಲ್ ಬೇಕಾಗುತ್ತೆ? ಆ್ಯಕ್ಚುಲಿ ಫಸ್ಟೆಲ್ಲ ಹೆಂಗಿತ್ತು ಅಂತಂದರೆ, ನನಗೆ ಬಟ್ಟೆ ಈ ಥರ ಬೇಕು ಅಂತ ನಾನು ಮತ್ತು ನನ್ನ ಬೇಬಿ ಹಂಗೆಲ್ಲ ತುಂಬ ತಲೆ ಕೆಡ್ಸ್ಕೊಳ್ತಿದ್ವಿ. ಇವಾಗ ನಿಜ ಹೇಳ್ಬೇಕಂದ್ರೆ ಜಾಸ್ತಿ ನಮ್ಮ ಮಗಳಿಗೆ ತಲೆ ಕೆಡ್ಸ್ಕೊಳ್ತೀವಿ. ನನ್ನ ಮಗಳು ಕ್ಯೂಟಿ ಈ ಥರ ಬಟ್ಟೆ ಆ ಕಡೆ ಚೆನ್ನಾಗಿರುತ್ತೆ, ಈ ಥರ ಬಟ್ಟೆ ಹೊಲ್ಸೋಣ, ಈ ಥರ ಡಿಸೈನಾಗಿ ಮಾಡ್ಸೋಣ ಅಂತಲೇ ಮಾಡ್ತಾಯಿರ್ತೀವಿ. ಸೊ ಈಗ ಟೈಲರ್ ಬಂದಿದ್ದಾರೆ, ಅಳತೆ ಎಲ್ಲ ತಗೊಳ್ತಾ ಇದ್ದಾರೆ. ಸೊ ನೋಡಿ, ಈ ಥರ ಇದೆ. ಕೊನೆಗೂ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಹರಿ ಕಟ್ ಪೀಸ್ ಸೆಂಟರ್ ಅಂತ ಸಿಕ್ಕಾಪಟ್ಟೆ ಶಾಪ್ಸ್ಗಳಿಗೆಲ್ಲ ಹೋಗಿದ ಮೇಲೆ ಕೊನೆಗೆ ಇಲ್ಲಿ ಸಿಕ್ತು ನಮಗೆ. ಸೊ ಇಲ್ಲಿ ಎಲ್ಲ ಥರ ಪೀಸ್ಗಳಿದೆ, ಸಗದಾಗಿದೆ, ರೀಸನಬಲ್ ಪ್ರೈಸಲ್ಲಿ ಹಾಕೊಟ್ರು. ಸೊ ನೋಡಿದ್ರಲ್ಲ, ಇವಾಗ ಇಲ್ಲಿಂದ ಟೈಲರೇ ಕರೆಸಿದ್ರು ಅವರು. ಸೊ ಅಳತೆ ಎಲ್ಲ ಕೊಟ್ಟು ಎಲ್ಲ ತಗೊಂಡೋಗಿದ್ದಾರೆ. ಸೊ ನನ್ನ ಬೇಬಿ ಹೋಗಿದ್ದಾಳೆ ಯಾವ ಟೈಲರ್ ಶಾಪ್ ಎಲ್ಲಿ ಅಂತ ನೋಡೋಕೆ ಹೋಗಿದ್ದಾಳೆ. ಸೊ ಈಗ ಅಲ್ಲಿಂದ ನೆಕ್ಸ್ಟ್ ನನಗೆ ಬಟ್ಟೆ ತಗೊಳ್ಳೋಕ್ಕೆ ಹೊರಡ್ತೀವಿ. ನನ್ನ ಬೇಬಿ ಇಲ್ಲೇ ನಿಂತವಳೆ. ಇದೇನಾ ಕೊಟ್ಟ? ಅದೇ ಕೊಟ್ಟೆ. ಅವ್ರು ಪಾಪ ಹೊಟ್ಟೆಗೆ ಒಂದು ಕ್ಲಾಸ್ ಕೊಡ್ತೀರಾ ಅಂತ ಹೇಳಿದ್ರು ಅಂತ ಹೇಳಿದ್ದೀನಿ. ಓಕೆ. ಸೊ ಈಗ ಇಲ್ಲಿಂದ ಎಲ್ಲಿಗೆ? ಇನ್ನು ತೊಗೋಬೇಕಲ್ಲಪ್ಪ, ಇವಾಗ ಅಲ್ಲಿಗೆ ಹೋಗೋಣಪ್ಪ ಬೇಗ. ಓಕೆ, ಡನ್. ಕಲ್ಲರ್ ಇದೆಯಲ್ಲ, ತೋರಿಸು. ಜೋಬಲ್ಲಿ ಏನಕ್ಕೆ ಇಟ್ಕೊಂಡಿದ್ಯಾ? ಮೇಲಿದ್ಯಂತೆ, ಬನ್ನಿ ಹೋಗಿ ನೋಡೋಣ. ರೆಡ್ ಬಿಟ್ಟಿನ ಎಲ್ಲ ಕಲರ್ ಇದೆ ಅನ್ಸುತ್ತೆ. ರೆಡ್ ಬಿಟ್ಟಿನ ಎಲ್ಲ ಕಲರ್ ಇದೆ. ನಮಗೆ ಬೇಕಾದಾಗ ಆ ಕಲರ್ ಇರಲಿಲ್ಲ, ರೆಡ್ ಕಲರ್ ಇತ್ತು. ಮಕ್ಕಳೇ ಇದು ನಮ್ದಿಲ್ಲ, ಕಷ್ಟ ಬಿಡಿ, ಹಾಗಲ್ಲ. ಅಲ್ಲೆಲ್ಲ ಇದೆಯಾ? ಅದು ದೊಡ್ಡದ ಮಕ್ಕಳಿದೆ ಅದು, ಬಟ್ ಆ ಕಲರ್ ಅಲ್ಲ.
ಬೇರೆ ಪಕ್ಕ ನಾನು ಹೊಲಿಸ್ಕೊಳ್ಳಬೇಕು. ಇಲ್ಲ ಬಿಡು, ಯಾವುದು ಮ್ಯಾಚ್ ಆಗಲ್ಲ ನಾನು ನೀನು. ಪಂಚೆ ತಗೊಂತೀನಿ. ಪಂಚೆ ಬಾರ್ಡ್ರು ರೆಡ್ ಕೊಡಿ. ಓಕೆ. ತಗೊಂಡು ಇದೇ ಕಲರಲ್ಲಿ ಸ್ಯಾಟಿನ್ ತಗೊಂಡು ಹೊಲಿಸ್ಕೊಂತೀನಿ. ಅಲ್ಲ ಕಣ ನೋಡಿಲಿ, ಇವಾಗ ನಿನಗೆ ಸಿಕ್ಕಿಲ್ಲ. ಹೋದ್ಸಲ ನಾನು ಹಿಂಗೆ ಮಾಡಿದ್ದು. ಏನು ಮಾಡಿದ್ದೆ ಅಂದರೆ ಗೊಂಬೆಗೆ ಬ್ಲೂ ಕಲರ್ದು ಮ್ಯಾಚಿಂಗ್ ಸಿಕ್ಕಿಲ್ಲ ಅಂತ ಹೊಲಿಸಿದ್ದು. ಪಂಚೆ ಇಲ್ಲೇ ತಗೊಂಡಿದ್ದು. ಸೊ ಅವನಿಗೆ ಸಿಗಲ್ಲ ಆಲ್ಮೋಸ್ಟ್, ಏನು ಮಾಡೋಕ್ಕಲ್ಲ. ಈ ಸಲ ನೋಡೋಣ, ಸಿಕ್ಕಿಲ್ಲ ಅಂದರೆ ಸ್ಟಿಚ್ ಮಾಡಿಸ್ಬಿಡೋಣ. ನೋಡಿ ಸ್ಟಿಚ್ಚೇ ಮಾಡಿಸೋದು ಬಿಡು, ಕನ್ಫರ್ಮ್. ಅಲ್ಲೇ ಜಾಗ ಇತ್ತು ತಾನೆ, ಹಾಂ ಅಲ್ಲೇ ಜಾಗ ಇತ್ತು ಮಾರಾಯ. ಎಲ್ಲ ಜಾಗ ನಿಲ್ಸೋದು ಮುಖ್ಯ. ಬಾ ಬಾ, ತಾವು ಸೈಡಿಗೆ ನಡೀರಿ. ನೀನು ನಡಿ. ನಿಂಗೆ ಸಿಕ್ಕಿಲ್ಲ ಅಂದ್ರೆ ಮುಗೀತು. ನಿಂದ ಯಾವ್ದಾರು ಹಳೆ ಬಟ್ಟೆ ಇದ್ರೆ ತಗೋ, ಅದನ್ನೇ ಹಾಕೋಬಾ. ನಾನು ಈಗ ಗೊಂಬೆಗೆ ಏನು ಬಟ್ಟೆ ತಗೊಂಡಿದ್ದೀವಿ ನೋಡು, ಅದೇ ಬಟ್ಟೆ ಶರ್ಟ್ ಹೊಲಿಸ್ಕೊಂತೀನಿ. ನೋಡ್ತಾ ಇರ್ಬೇಕು. ಏನು ಮಿಂಚಲ್ಲ. ನಾನು ಗೊಂಬೆ ಹೆಂಗೆ ಬರ್ತೀನಿ. ಅದೇ ಕಾಣಕ್ಕೂ ಹೊಲ್ಸಲ್ಲ ನಿಂಗದು. ನೀನು ಬಿಡಲ್ಲ ಅನ್ನೋ, ನೀನು ಬಿಡಲ್ಲ. ಹೌದು ಮತ್ತೆ. ಇಲ್ಲೇ ಕೇಳ. ಇಲ್ಲೇ ಅವರೇ ಇದ್ದಾರೆ. ತೋರ್ಸೋಕ್ಕಿಂತ ಮುಂಚೆನೇ ಹೇಳ್ಬಿಟ್ರ. ಫಸ್ಟೇ ಗೊತ್ತಾಗ್ಬಿಡತ್ತ ಅವ್ರಿಗೆ. ಅಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತು ಇವ್ರು ಯಾವ್ದೋ ಒಂದು ಕಲರ್ ಹಿಡ್ಕೊ ಬಂದವ್ರೆ ಅಂತ ಗೊತ್ತಾಯ್ತಾ. ಇಲ್ಲ ಅಲ್ಲಿ ಶರ್ಟ್ ಸಿಗುತ್ತಾ? ಶರ್ಟೇ ಸಿಗುತ್ತೆ. ಸೈಡ್ ಸಿಗ್ಬೋದು ರೆಡ್. ಅದು ಹೌದು. ನೋಡೋಣ, ಶರ್ಟ್ ಸಿಗುತ್ತಲ್ಲ ಅದಾದ್ರೂ ಮ್ಯಾಚ್ ಆಗುತ್ತಾ ಅಂತ. ಇವನಿಗೆ ಗೊಂಬೆ ಬಟ್ಟೆ ಹೊಲಿಸ್ಕೋಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಯಾವುದೂ ಇಲ್ಲ ಅಂತ ಅವನು. ಒಂದೇ ಇರೋದ ಶರ್ಟ? ಒಂದೇ ರೆಡ್ ಒಂದೇ ಇರೋದು. ಸರಿ ಬಾ. ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಾದ್ರೆ ಹತ್ತತ್ತು ರೆಡ್ ಕಲರ್ ಈಗ ಬಿಡಿ. ಎಲ್ಲೋ ಇದೆಯಪ್ಪ ಬೇಬಿ? ಇಲ್ಲೇ ಇದೈತ ಪ್ರವೀಣ್ ಸೆಲೆಕ್ಷನ್ಸ್ ಐತಲ್ಲ, ಹಾಂ ಹೋಗೋಣ. ಪ್ಲೈನು ಹಾಂ ಸಿಂಕ್ ಮಾಡಿ ತಗೊಂಡಾಗ ನಾನು ಬಟ್ಟೆ ಹೊಲಿಸ್ಕೊಂತೀನಿ ಅಷ್ಟೇ. ಸರಿ ಓಕೆ. ಜಾಸ್ತಿ ಅಲಿಯೋಕ್ಕೂ ಆಗಲ್ಲ ನನಗೆ, ಓಡಾಡೋಕ್ಕೂ ಆಗಲ್ಲ, ಟೈಮೂ ಇಲ್ಲ ಅಲ್ಲಿ. ಸರಿ ಆಯ್ತು ನಡಿಯಪ್ಪ. ನೀನು ಅರ್ಜೆಂಟ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ. ನೀನು ಅರ್ಜೆಂಟಲ್ಲಿ ನಾನು ಹೇಳಿದೆ ಹೋಗೋಣ ನಿಧಾನಕ್ಕೆ ಅಂತ. ಇದುವರೆಗೂ ಹತ್ರ ಅಂದರೂ ಒಂದು 5-6 ಅಂಗಡಿ ಸುತ್ಕೊ ಬಂದ್ವಿ. ನಾವು ಎಲ್ಲೂ ವೀಡಿಯೋ ಮಾಡೋಕೆ ಹೋಗಿಲ್ಲ, ಯಾಕಂದ್ರೆ ಸಾಕಾಗೋಯ್ತು ನನಗಂತೂ. ನಾನು ಇಲ್ಲಿ ರೋಡಲ್ಲಿ ನಿಲ್ತಾಯಿದ್ದೀನಿ, ಅವಳನ್ನ ಕಳಿಸ್ತಿದ್ದೀನಿ, ಹೋಗಿ ನೋಡ್ಕೊಬಾ ಅಂತ. ಅವಳೋಗಿ ನೋಡ್ಕೊಬರ್ತಾವಳೆ. ಒಂದು 5-6 ಅಂಗಡಿ ಹೋಗಿ ನೋಡ್ಕೊಂಡು ಅದು ಯಾವಾಗ ಸೆಲೆಕ್ಟ್ ಮಾಡತ್ತೋ. ನಾನು ಆ್ಯಕ್ಚುಲಿ ನನ್ನ ಹೆಂಡ್ತಿಗಾಯ್ತು, ಗೊಂಬೆಗಾಯಿತು, ನನಗೇ ಆಗಿಲ್ಲ ಇನ್ನು. ಕೊನೆಗೂ ಸಿಕ್ತು ಇಲ್ಲಿ. ಪಂಚೆ ತಗೋಬೇಕು ನೋಡಿ, ಇವಾಗ ಪಂಚೆ ಬರ್ತಿದ್ಯಾ? ಅಲ್ಲೇ ತಗೊಬಿಡ್ತೀನಿ ಇನ್ನೇನು ಅಲ್ವಾ. ಆ್ಯಕ್ಚುಲಿ ಇದು ಸಿಕ್ತು, ಏನು ಹೇಳ್ತಾರೆ, ನನಗೂ ಆಯಿತು, ಇವಳಿಗೂ ಆಯಿತು, ಗೊಂಬೆಗೂ ಆಯಿತು. ಈಗ ಇವಳ್ದು ಹೊಲಿಯ ಕೊಟ್ಟಾಯಿತು, ಗೊಂಬೆಗೂ ಹೊಲಿಯ ಕೊಟ್ಟಾಯಿತು. ನಾನು ಸಂಜೆ ಹಂಗೆ ಹೊಲಿಯ ಕೊಡ್ತೀನಿ. ಈಗ ಸಿಕ್ಕಾಬಟ್ಟೆ ಏನೋ ಜ್ಯೂಸ್ ಏನೋ ಕುಡಿತೀನಿ. ಓಕೆ ಬನ್ನಿ, ಏನೋ ಜ್ಯೂಸ್ ಕುಡಿಕೊಂಡು ಮನೆಗೆ ಹೋಗೋಣ. ಕಬ್ಬಿನ ಹಾಲು. ಕಬ್ಬಿನ ಏನು ಕುಡಿತಾರೆ ಹೇಳು? ಅದೇ ಯುವಕರು ತುಂಬ ಹೀಟಲ್ಲಿ ಇರಬೇಕು ಅಂತ ಯಶೋರು ಹೇಳಿದಾರಲ್ಲ ಗೂಗ್ಲಿಲಿ. ನೀನು ಯುವಕ ಅಲ್ಲಲ್ಲ, ಅಂಕಲ್ ಅಲ್ವಾ ನೀನು? ಏಕೆ ಹಿಡ್ಕೈಲಿ? ಆ್ಯಕ್ಚುಲಿ ಈ ಥರ ಗ್ಲಾಸಲ್ಲಿ ತುಂಬ ರೇರ್ ಕೊಡೋದು. ಮೊದಲೆಲ್ಲ ಕುಡಿತಾ ಇದ್ವಿ ಈ ಥರ ಗ್ಲಾಸಲ್ಲಿ ಅಲ್ವಾ. ಈ ಸೆಕೆಗೆ, ಈ ಬಿಸಿಲಿಗೆ ಕಬ್ನಲ್ಲಿ ಸ್ವಲ್ಪ ಒಳಗೆ ಹೋದರೆ ಇವಳು ನೋಡಿ. ಇವಾಗ ಸಮಾಧಾನ ಆಯಿತು. ಅವಳಿಗೆ ಸಮಾಧಾನ ಆಯಿತು. ಎಲ್ಲ ಕಡೆ ಖರ್ಚಾಗಿದ್ದು ನಂದಲ್ವ, ನಂಗೆ ಸಮಾಧಾನ ಆಗ್ತಿಲ್ಲ. ಆಯ್ತಾ? ನಿಜ ಹೇಳ್ಬೇಕಾದ್ರೆ ಏನೇ ಆಗಲಿ, ಈ ಸೆಕೆಲಿ ಬಿಸಿಲು ಹೊರಗಡೆ ಹೋಗೋದು ಹಿಂಸೆ, ಅದು ನಿಜಾನೇ. ಬಟ್ ನಂಗೆ ಎಷ್ಟೇ ಸೆಕೆ ಇದ್ರು ಏನೇ ಇದ್ರು ಶಾಪಿಂಗ್ ಮಾಡೋದಂತ ಒಂದು ನೇಮ್, ಶಾಪಿಂಗ್ ಅಂತ ಅಂದ್ರೆ ಇವಳು ಅಜ್ಜಿ ಬರೀ ಶಾಪಿಂಗ್ ಅಂತ ತಲೆ ತಿಂತಾಳೆ ಅಲ್ಲಿ. ಸಾಕಾಗೋತ್ತೆ ಇವಳ ಜೊತೆ ಶಾಪಿಂಗ್. ಯಾವನ್ ಬರ್ತಾನೆ ಶಾಪಿಂಗ್. ಅದೇ ಇವ್ ನಂಗೆ ಹೇಳ್ತಿದ್ದೆ ನೋಡಿ, ಇವ್ನು ಶಾಪಿಂಗ್ ಹೋಗ್ಬಿಟ್ರೆ ಅದು ತಗೊಂಡು ಇದು ತಗೊಂಡು ಎಲ್ಲ ತಗೋತಾರೆ. ನಂದ್ರಲ್ಲಿ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಆಗಂಗೆ ಅವ್ನಿಗೆ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಿಜ ಸ್ಟೋರಿ ಹೇಳ್ತೀನಿ. ಕೋಲ್ಡ್ ಮೇಲೆ ಕುಡಿದ್ಬಿಟ್ನಲ್ಲ, ನಾಳೆಗೆ ಹೊರಡ್ತಾ ಇಲ್ಲ ಅಂತವಳೆ. ಆಯ್ತಾ? ನಿನಗೆ ಬಿ ಅಂತ ಬಿಕ್ಕಲ್ತಾ ಇದ್ರೆ ನನಗೆ ತಿತ್ತಿ ಅಂತ ತಿಕ್ಲಿಡಿಯತ್ತೆ. ಆಯ್ತಾ? ನಿಜ ಸ್ಟೋರಿ ಹೇಳ್ತೀನಿ.
ಎಷ್ಟು ಸಲ ನಾನು ಶಾಪಿಂಗ್ ಅಂತ ಕರ್ಕೊಂಡು ಹೋಗಿದ್ದೀನಲ್ಲ, ಅವಾಗೂ ಹೊಟ್ಟೆ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ವಾಶ್ರೂಮಿಗೆ ಅರ್ಜೆಂಟು, ಬಾತ್ರೂಮಿಗೆ ಅರ್ಜೆಂಟ್, ಬರೀ ಇದೆ ಹೇಳೋದು. ಅದೇ ಇವನು ಬೇಗ ಮುಗಿಸ್ಲಿ ಶಾಪಿಂಗ್ ಅಂತ. ಅದೇ ಆಮೇಲೆ ಹುಡ್ಕೊಂಡು ಕೂತ್ಕೊಳ್ಳೋದೆಲ್ಲ ಮಾಡ್ತಾರೆ. ಅದೇ ಇವನು ಶಾಪಿಂಗ್ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ನಾನು ಎಷ್ಟು ಪೇಷನ್ಸಿಂದ ಕಾಯ್ತಾ ಇರ್ತೀನಿ, ಅವ್ನಿಗೆ ನಾನು ಹೋಗಿ ಸೆಲೆಕ್ಟ್ ಮಾಡ್ತೀನಿ. ಇವನು ಹಂಗಲ್ಲ, ನನ್ನ ಬಿಟ್ಟು ಯಾವುದೋ ಅವ್ನು ಬಂದಿರ್ತೆ, ಫೋನ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಮಾತಾಡ್ಕೊಂಡು. ಒಳ್ಳೆ ಸದ್ಯ ಕೊನೆಗೂ ಶಾಪಿಂಗ್ ಆಯಿತು ಅಷ್ಟೇ. ಮುಗಿಸ್ಬಿಡೋಣ ಬೇಬಿ, ಸಾಕಾಯ್ತು, ಸುಸ್ತಾಯ್ತು. ತಾಳ ಎಲ್ಲ ಮನೆಗೋಣ, ನಂದು ಇನ್ನು ಸಂಜೆ ತನಕ ಐತೆ ಇಡು. ಮುಂದಿನ ಮುಗ್ದಿಲ್ಲ, ಕರೆಕ್ಟ್ ಇವ್ನು ಸ್ಟಿಚಿಂಗ್ ಎಲ್ಲ ಕೊಡ್ಬೇಕಲ್ಲ. ಮನೆಗೆ ಬಂದ್ವಿ. ಅಮ್ಮ ಏನು ಅಡುಗೆ ಮಾಡವ್ರೆ, ಸ್ಪೆಷಲ್ ಆಗಿ ಏನೋ ಮಾಡಿರ್ತಾರೆ ಅನ್ಕ. ಎಂಥದ್ದು ಇದು? ನೆನ್ನೆದು ನುಗ್ಗೆಕಾಯಿ ಸಾರು. ಇದು ಬಸ್ಸಾರು, ಅನ್ನ. ಇಲ್ಲೇನು ಮುದ್ದೆ ಇದ್ದಂಗಿದೆ, ಔಸ್ ಇಟ್ಕೊಂಡಂಗಿದೆ. ಓ ಹಾಯ್ ಅಂತಿದೆ ನೋಡಿ ಮುದ್ದೆ. ಅಮ್ಮ ಏನೋ ಸ್ಪೆಷಲ್ ಮಾಡ್ತೀನಿ ಅಂದಲ್ಲಮ್ಮ. ಸೋಮವಾರ. ಈಗ ಹೊಟ್ಟೆ ಹಸುವಾಗ್ತಿದೆ, ಊಟ ಮಾಡಿದೆ. ಸೊ ಊಟ ಮಾಡ್ಕೊಂಡು ಬಂದೆ. ಈಗ ಇಲ್ಲಿ ನೋಡಿ, ಇಲ್ಲಪ್ಪ, ಇದು ನನ್ನ ಶರ್ಟು. ಅಂದರೆ ನನ್ನ ಗೊಂಬೆಯ, ನನ್ನ ಮಗಳಿದ್ದು ಅನ್ನಪ್ರಾಶನ ಮಾಡಿಸೋ ಟೈಮಲ್ಲಿ ಹೊಲಿಸಿದ್ದು. ಇದು ನನ್ನ ಗೊಂಬೆದು ಫ್ರಾಕು. ಸೊ ಇವಾಗ ಇದನ್ನು ಅಳತೆಗೆ ಕೊಡೋದು ಈಗ. ಸೊ ಇವಾಗ ಶರ್ಟ್ ಅದೇ ಪೀಸ್ ಏನು ತಗೊಂಡಿದ್ಯಲ್ಲ, ಸೊ ನಂದು ಅಷ್ಟೇ ಸೇಮ್ ಟು ಸೇಮ್ ಆ ಶರ್ಟ್ ಅದೇ ತಕ್ಕಂತೆ ಅಳತೆಗೆ ಕೊಡ್ತೀನಿ. ಅದೇ ಶರ್ಟ್ ಅಳತೆ ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಪಂಚೆ ತಗೊಳ್ತೀನಿ, ಬಾರ್ಡರ್ ರೆಡ್ ಕಲರ್ ಕಾಣೋ ಥರ. ನನ್ನ ಗೊಂಬೆಗೆ ಇವಾಗ ಏನು ಬಟ್ಟೆ ಪೀಸ್ನ ಟೈಲರ್ ತಗೊಂಡಿದ್ದಾರೆ ನೋಡಿ, ಈ ಅಳತೆಯಲ್ಲಿ ಮಾಡಿ ಅಂತ ಹೇಳೋದು. ಇದು ನೋಡಿ ನಮ್ಮ ಕ್ಯೂಟಿದ್ದು ಹೆಂಗೆ ಕಾಣುತ್ತೆ. ಸೊ ಇವಾಗ ಅಳತೆಗೆ ಕೊಟ್ಟು ಬರೋದೆ. ಓಕೆ, ನನ್ನ ಗೊಂಬೆದು ಬಟ್ಟೆದು ಅಳತೆನೂ ಕೊಟ್ಟಾಯಿತು. ಅದ್ರ ಜೊತೆಗೆ ನಮ್ಮದು ಬಟ್ಟೆ ಪೀಸ್ನ ಕೊಟ್ಟು ನನ್ನ ಶರ್ಟು ಅಳತೆನೂ ಕೊಟ್ಟಾಯಿತು. ಸಾಕಾಯಿತು ಆ್ಯಕ್ಚುಲಿ. ಅಂದರೆ ಈ ಸಿಟಿಗೆ ಮಾರ್ಕೆಟಿಗೆ ಬಂದು ಕೊಡೋದೆ ಅಂದ್ರೆ ಹಿಂಸೆ. ಸೊ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಬಟ್ಟೆ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀವಿ. 3 ಜನರಿದು ಒಟ್ಟಿಗೆ ತೋರಿಸ್ತೀವಿ ಬಟ್ಟೆನ ಹೆಂಗೆ ರೆಡಿಯಾಗಿದೆ ಅಂತ. ಈಗ ಇಲ್ಲಿಂದ ಸೀದಾ ಮನೆಗೆ ಹೋಗೋದೆ. ಎಲ್ಲ ಕೊಟ್ಟಾಯಿತು. ನಾನು ಐ ಥಿಂಕ್ ಮಾವಿನ ಹಣ್ಣು ತಗೋಬಾ ಅಂತ ಹೇಳಿದರು ಅಮ್ಮ. ನೋಡೋಣ, ಒಂದು 2 kg ಮಾವಿನ ಹಣ್ಣ ಪಾರ್ಸಲ್ ಮಾಡ್ಕೊಂಡು ಹೋಗ್ತೀನಿ. ಯಾವುದು 1.5 kg, ಯಾವುದು 2 kg? ಸ್ವೀಟ್ ಇದೆಯಾ? ಓಕೆ, ಒಂದು ಹಾಕಿ, ಒಂದು 100 ಅಲ್ವಾ? 200 ರೂಪಾಯಿಗೆ ಹಾಕಿ. 200 ರೂಪಾಯಿಗೆ ಚೆನ್ನಾಗಿರೋದು ನೋಡಾಕಿ. ಹಾಂ, ಮಾವಿನ ಹಣ್ಣು ತಗೊಂಡಿದ್ದೀನಿ ಮನೆಗೆ. ಸರಿ ಆಯ್ತಲ್ಲ, ಇನ್ನೇನು ಒಟ್ಟಾಗಿ 3 kg ಬಂತು 200 ರೂಪಾಯಿಗೆ. ಯಬ್ಬ, ಫುಲ್ಲು ಮಳೆ ಹಿಡ್ಕೊಬಿಡ್ತು. ಮಾವಿನ ಹಣ್ಣು ತಗೊಂಡು ಬರೋದಷ್ಟಲ್ಲಿ ಫುಲ್ಲು ಒದ್ದೆ ಆಗೋದೆ ನೋಡಿ. ಅಯ್ಯೋ, ನಾವು ಹೊರಗಡೆನೇ ನಿಲ್ಸೋರೆ. ಕೊಡಮ್ಮ ಟವಲ್ಲ. ಟವಲ್ ಕೊಡು. ಅವಳೆಲ್ಲದ್ದು ಕೀಟಿ ಗೊಂಬೆ. ನನ್ನ ಮಗಳು ಅಂತವಳೆ. ಹಾಂ, ಮಾವಿನ ಅರ್ಜೆಂಟ್ ಆಯ್ತಾ ನಿಮ್ಗೆ? ಬೇರೆ ಯಾವ್ದೋ ಕೆಲ್ಸಕ್ಕೆ ಹೋಗಿ ಎಂಟಿ ಅಂತೂ ಮಾವಿನ ಇದ್ದೀರಲ್ಲ, ಅಷ್ಟು ಅರ್ಜೆಂಟು ಇಲ್ಲ. ಅಮ್ಮಂಗೆ ಅರ್ಜೆಂಟ್ ಆಗಿತ್ತು ಅಂತ ಮಾವಿನ ಇಲ್ಲಪ್ಪ, ನಾನಿಲ್ಲ ಇದು ಇರೋಬರ ಮಾವಿನ ತಿಂದು ಖಾಲಿ ಮಾಡಿದ್ದಾರೆ. ಇನ್ನಮ್ಮ ಹೊಡ್ಕೊಂಡಿದ್ದಾಳೆ. ಸಾಕು ಸಾಕು. ಅಪ್ಪ ಅದು ಉದ್ದ ಇತ್ತಲ್ಲ, ಇಷ್ಟು ಗಿಡ್ಡ ಯಾವ್ದಾಗಿದ್ದು? ಯಾರು ಇವಳ? ಫುಲ್ಲು ಮಳೇಲಿ ನೆಂತ್ಕಂದು ಇವಾಗ ಬಟ್ಟೆ ಚೇಂಜ್ ಮಾಡ್ಕೊ ಅವನಲ್ಲಿ. ಫುಲ್ಲು ಒದ್ದೆ ಆಗೋಗಿದೆ. ಕಿಚಿ ಬಾ 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 ಬಾ. ನೋಡಿ, ಸಂದಿಲ್ ಕೂತಿದ್ಲು ಕ್ಯೂಟಿ. ಕ್ಯೂಟಿ, ಕ್ಯೂಟಿಗೆ ಹೇಳ ಗುಜು. ಹೇಳು ಕ್ಯೂಟಿ, ನಿಂದು ಫೇಸ್ ರಿವೀಲ್ಗೆ ನೀನ್ ಬಟ್ಟೆ ಹೊಲಿಯಕ್ಕೆ ಕೊಟ್ಟು ಬಂದಿದ್ದು ಕಣು, ರೆಡ್ ಕಲರ್ ಅಲ್ಲಿ. ನಿಮ್ಮಮ್ಮ ಸೆಲೆಕ್ಟ್ ಮಾಡೈತೆ ಕಣಿ. ಇನ್ನೇನು ಸದ್ಯದಲ್ಲೇ ನಿನ್ನ ಫೇಸ್ ರಿವೀಲ್ ಆಗತ್ತೆ. ಅದನ್ನ ಹಾಕೊಂಡು ನೀನು ಜಿಂಗಿ ತರ ಕಾಣ್ತಿ, ಜಿಂಗಿ. ಕ್ಯೂಟಿ, ಸದ್ಯದಲ್ಲಿ ನಿನ್ ಫೇಸ್ ರಿವೀಲ್ ಆಗುತ್ತೆ ಕಣು.
ಆಯ್ತಾ? ಸರಿ. ಓಕೆ ಮುಗಿಸಲ್ಲ? ಮುಗ್ಸು. ಓಕೆ, ಇದೇ ತರ ನಮ್ಮ ಚಾನಲ್ನ ನೋಡ್ದೇರಿ ಲೈಕ್ ಮಾಡಿ, ಶೇರ್ ಮಾಡಿ, ಆದ್ರೆ ಕಮೆಂಟ್ ತಾಳು ಮಾಡಿ. ಅದನ್ನ ಹೇಳ್ಬಿಡು, ಇನ್ನೇನು ಬಟ್ಟೆ ಎಲ್ಲ ಹೊಲ್ದಾದ್ಮೇಲೆ ಬಟ್ಟೆ ಹೆಂಗ್ ಬಂದಿದೆ ಅಂತ ತೋರಿಸ್ತೀವಿ. ಅದನ್ನ ತೋರಿಸ್ತೀವಿ, ಅದನ್ನ ಇವಾಗ್ಲೇ ಹೇಳ್ಬೇಕಾ? ಆಯ್ತು ಸರಿ ಬಿಡು. ಓಕೆ, ಬಟ್ಟೆ ಎಲ್ಲ ಹೊಲಿಯಕ್ಕೆ ಕೊಟ್ಟು ಬಂದಿದೀವಿ. ಫುಲ್ ಅವನಿಗೆ ಹೇಳೋ ತನಕ ಸಮಾಧಾನ ಇಲ್ಲ, ತೋರಿಸ್ತಾನೆ. ತಕ್ಷಣ ನಿಮ್ಗೆ ತೋರಿಸ್ತಾನೆ, ಅವನಿಗೆ ಸಮಾಧಾನ ಇಲ್ಲ. ಆದಷ್ಟು ಬೇಗ ನಾನು ಹೇಳ್ತಾ ಇದೀನಿ, ಆದಷ್ಟು ಬೇಗ ಫೇಸ್ ರಿವೀಲ್ ಆಗತ್ತೆ, ಇನ್ನೇನ್ ಸದ್ಯದಲ್ಲೇ ಆಗತ್ತೆ. ಓಕೆ, ಇದೇ ತರ ನಮ್ಮ ಚಾನಲ್ನ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ ಹೀರೋಸ್. ಬಾಯ್ ಅನ್ನು ಕಿಟಿ. ಬಾಯ್.